ನಮಸ್ಕಾರ, ನೀವು ನೋಡುತ್ತಿರುವುದು ಟಿವಿ 66 ಕನ್ನಡ ನ್ಯೂಸ್. ಉತ್ತರ ಕರ್ನಾಟಕದ ಹಳ್ಳಿ ಪಟ್ಟಣಗಳ ನಿಜವಾದ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ ಇದು ಟಿವಿ 66. ನಾನು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ನೀಡುತ್ತಿದ್ದೇನೆ. ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಯರ್ನಾಳ ಗ್ರಾಮಕ್ಕೆ. ನಮ್ಮೂರು ಸುದ್ದಿಯನ್ನು ಮಾಡೋದಕ್ಕೆ ಯರ್ನಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯರನಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮಾರುಕಟ್ಟೆಯಲ್ಲಿ ಎಲ್ಲೆಂದರಲ್ಲಿ ಕಸ ಚೆಲ್ಲಿದ್ದಾರೆ. ಕಂಠಿಗಳು ಕೂಡ ಬೆಳೆದಿದ್ದು ಅದನ್ನು ಯಾರೂ ಸ್ವಚ್ಛಗೊಳಿಸುತ್ತಿಲ್ಲ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಸ್ವಚ್ಛಗೊಳಿಸಿ ಗ್ರಾಮಸ್ಥರಿಗೆ ಸಂತೆ ಮಾಡಲು ಅನುಕೂಲಗೊಳಿಸಬೇಕೆಂದು ಗ್ರಾಮಸ್ಥರು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ. ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ನಿವೃತ್ತರಾಗಿ 1 ವರ್ಷ ಕಳೆದಿದೆ. ಆದರೆ ಇಲ್ಲಿವರೆಗೂ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ನೇಮಕವಾಗಿಲ್ಲ. ಸಹ ಶಿಕ್ಷಕರೇ ಮುಖ್ಯೋಪಾಧ್ಯಾಯರ ಕೆಲಸ ಮಾಡುತ್ತಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಗ್ರಾಮದೊಳಗೆ ಯಾವ ಕೆಲಸಗಳನ್ನ ಬಾಕಿ ಆದಿದ್ದು? ಹಾಯ್ಲಾಕ್ ರೋಡ್ ತೊಂದ್ರೆ ಅದ. ಏನ್ಕಿ ಆದಂತ ರೋಡ್ ಕೆಡಿಸ್ಕೇಸಿಂದ ಮುಳ್ಳು ಹತ್ಕೊಂಡು ಕೂತಾರ. ಮತ್ ಹೆಂಗ ಬಂದ್ ತಗಸ್ಬೇಕಂತ ನಾವ್ ಕೇಳ್ಕೊತೀವಿ. ಸಿಸಿ ರೋಡ್ ಮನೆ ಮುಂದೆ ಅಲ್ಲಿದ ರಸ್ತಾ, ಒಂದ್ ಊರಿಂದ ಊರಿಗೆ ಹೋಗೋ ರಸ್ತಾ ಅದ. ಒಂದ್ ಊರಿಂದ ಊರಿಗೆ ಹೊರ ರಸ್ತಾ ಅಂತ ನೋಡುವರ್ಗ್ ಬಂದ್ ಮಾಡಿ ಕೂತಾರ. ಮುಳ್ಳು ಹಚ್ಚಾರ. ಎರಡ್ ನಂದ ರಸ್ತಾ ಅದ ನೋಡ್ರಿ. ರೋಡ್ ಇದ್ದಿದ್ದು ಇದು ಹೊಡೆದ ಬಂದ್ ಮಾಡಿ ಮತ್ತೆ ಬೇಲಿ ಹಚ್ಕೊಂಡು ಕೂತಾರ. ಯಾರ ಹಚ್ಚಾರಿದು? ಗ್ರಾಮಸ್ಥರ ಹಚ್ಚಾರ ಏನ ಹೊಲ್ದಾವ್ ಹಚ್ಚಾನ? ರೈತರ ಹಚ್ಚಾರಿ. ಏನಾದ್ರು ಜಮೀನ್ ಅಂದ್ರೆ ಗೌರ್ಮೆಂಟ್ ರಸ್ತೆನೋ ಅವ್ರದ್ದು ರಸ್ತೆ ಇರೋದು? ಗೌರ್ಮೆಂಟ್ ರಸ್ತಾ ಅದ. ಗೌರ್ಮೆಂಟ್ ರಸ್ತೆ ಅದ. ಮತ್ತ ಗೌರ್ಮೆಂಟ್ ಅಧಿಕಾರಿಗಳು ಕೇಳಲೇನ್ರಿ ಯಾರು? ಅಧಿಕಾರಿನ ಕೇಳಿ ಅವ್ರು ಬರ್ತೇವ್ ಬರ್ತೇವ ಅಂತೇಳಿ 1 ವರ್ಷ ಆಯ್ತಾವ್ರಲ್ಲ. ಹೆಂಗ್ ಮುಂದ ನಾವು ಹಾಯ್ದು ಹೋಗುದು ಹೆಂಗ್ರಿ? ಅಲ್ಲಿ ಜನ ಹೋಗ್ತಾರೇನ್ರಿ? ಎಲ್ಲ ಇಡ್ತಾರ ಇಲ್ಲ ಕಡೆ ಎಲ್ಲ ಹೋಗ್ತಾರ್ರಿ. ಸಾವಿರಾರು ಗಟ್ಟಲೆ ಜನ ಅಡ್ಡಾಡ್ತಾರ. ಒಂದ್ ಊರಿಂದ ಒಂದ್ ಊರಿಗೆ ರಸ್ತಾ ಅದ. ಅಂದ್ರೆ ಪೂರಾ ರಸ್ತಾ ಬಂದಾಗಿರೋದು? ಪೂರಾ ರಸ್ತಾ ಬಂದ್ ಮಾಡಿ 5 ತಿಂಗಳಾಗ್ಯದ. ಬಂದು ಅಧಿಕಾರಿಗಳಾಗ್ಲಿ ಯಾರು ಬಂದು ವಿಚಾರಣೆ ಮಾಡಿಲ್ರಿ? ಮಾಡೇ ಇಲ್ಲ. ಇಲ್ಲಿ ಗ್ರಾಮದೊಳಗೆ ಎಲ್ಲಾ ಕಡೆ ಸಿಸಿ ರಸ್ತೆ ಆಗ್ಯಾವ್ರಿ? ಸಿಸಿ ರಸ್ತೆ ನಮಗ್ ಗೊತ್ತಿಲ್ರಿ, ಆದ್ರೂ ಆಗಿರ್ಬೋದು. ನಮ್ಗ ರಸ್ತಾ ಮಾತ್ರ ಬಂದ್ ಆಗಿದೆ. ಹೆಂಗ್ ಮಾಡ್ತೀವಿ ಒಂದೊಂದ್ ಕಡೆ ಹಂಗೆ ಓದೋದ್ರಿ ಸರ್. ಕೆರಿದು ಮಾಡ್ಯಾರ್ರಿ, ಒಟ್ಟು ಕಂಟಿ ಬೆಳದ್ ಬಿಟ್ಟಾವ್ರಿ. ಕೆರಿದು? ಹ್ಞೂ ಕೆರಿ ಅದೇನ್ರಿ ಅವ್ರು? ಹ್ಞೂ ಕೆರಿ ಅದು. ಎಲ್ಲ ಅಲ್ಲಿ ನೀರ್ ಯೂಸ್ ಮಾಡ್ತೀರೇನ್ರಿ? ಯೂಸ್ ಮಾಡಲ್ರಿ ಅದು. ನೀರ್ ಬಂದ್ ನಿಂದಿರ್ತದ್ರಿ. ಅಲ್ಲಿ ಏನ್ ಇದು ಮಾಡಿಯಲ್ರಿ. ಅಂದ್ರೆ ಒಟ್ಟು ಕೆರಿ ಸ್ವಚ್ಛ ಮಾಡಿರಿ? ಒಟ್ಟು ಸ್ವಚ್ಛ ಮಾಡ್ಯಾರ್ರಿ ಗೌರ್ಮೆಂಟ್ ಎಲ್ಲ ಇದು ಮಾಡ್ಯಾರ್ರಿ. ಅದನ್ನ ಮತ್ ಹೊಳ್ಳಿ ಕಂಟಿ ಬೆಳದ್ ಬಿಟ್ಟದ. ಅಲ್ಲಿ ಏನು ಮಾಡಕ್ ಬರ್ಲಾರ್ದಂಗ ಆಗ್ಬಿಟ್ಟದ. ಅಂದ್ರೆ ಜನಗಳಿಗೆ ಹೋಲಾಗ ಅಲ್ಲಿ ದಾರಿ ಇಲ್ರಿ? ಹೋಲಾಗ ರಸ್ತೆ ವ್ಯವಸ್ಥೆ ಇಲ್ಲ? ರಸ್ತೆ ಐದ್ರಿ, ಅವ್ ಎಲ್ಲಾ ಇದು ಪಿಚಿಂಗ್ ಅದು ಎಲ್ಲಾ ಮಾಡ್ಯಾರ್ರಿ. ಮಾಡಿ ಅದ ಕಂಟಿ ಎದ್ ಬಿಟ್ಟಾರ್ರಿ. ಕಂಟಿ ಇದ್ರಿ ಬಾಳ? ಹ್ಞೂ. ಅದನ್ನ ಕ್ಲೀನ್ ಮಾಡ್ಸಿರಿ? ಒಟ್ಟು ಏನು ಕ್ಲೀನ್ ಮಾಡ್ಸಿಲ್ರಿ. ಗ್ರಾಮದೊಳಗೆ ಎಲ್ಲಾ ಕಡೆ ಸಿಸಿ ರೋಡ್ ವ್ಯವಸ್ಥೆ ಅದಾವ್ರಿ? ಒಂದ್ ಅರ್ಧ ಊರ್ ಆಗ್ಯದ್ರಿ, ಅರ್ಧ ಊರ್ ಆಗ್ಯದ್ರಿ. ಇಲ್ಲ ಚರಂಡಿ ವ್ಯವಸ್ಥೆ ಆಗ್ಯದ ಗ್ರಾಮದೊಳಗೆ ಎಲ್ಲಾ ಕಡೆ? ಚರಂಡಿ ವ್ಯವಸ್ಥೆ ಅಟ್ಟನೆ ಫುಲ್ ಆಗಿಲ್ರಿ ಸರ್. ಸ್ವಲ್ಪ ಆಗ್ಯದ. ಸ್ವಲ್ಪ ಆಗ್ಯಾವ. ಇಲ್ಲ ಚರಂಡಿ ತುಂಬಿದೆಲ್ಲ ಅವ್ರು ಕ್ಲೀನ್ ಮಾಡ್ತಾರೇನ್ರಿ? ಅವ್ರು ಕ್ಲೀನ್ ಮಾಡಲ್ರಿ. ಮಾಡಲ್ರಿ? ಸುಮ್ ಹಂಗೆ ಬಿಟ್ಬಿಟ್ಟಾರ. ಇಲ್ಲಿ ಪಿಡಿಒಗಳು ಗ್ರಾಮದೊಳಗೆ ಏನ್ರಿ ವಿಸಿಟ್ ಕೊಡ್ತಾರೇನ್ರಿ? ವಿಸಿಟ್ ಕೊಡ್ತಾರ್ರಿ, ಮಾಡ್ತೇವತ್ತ ಹೇಳ್ತಾರ್ರಿ. ಮಾಡೋದಿಲ್ಲ ಬಿಡೋದಿಲ್ಲ. ಮಾಡೋದಂಗಿಲ್ರಿ? ಇಲ್ರಿ. ಗ್ರಾಮ ಸಭೆ ಮಾಡ್ತಾರ್ರಿ? ಗ್ರಾಮ ಸಭಾ ಮಾಡ್ತಾರ್ರಿ, ಅದು ಜಗಳಗಾರ ಬಿಟ್ಟು ಬಿಡ್ತಾರ್ರಿ. ಯಾಕೆ ಜಗಳ ಯಾಕವ್ರಿ? ಮತ್ತೆ ಇವ್ರು ಊರಾಗ ಹೊಲ್ಗೇರಿ ಕೆಲಸ ಮಾಡಿರ್ತಾರ್ರಿ, ಅದಕ್ಕ ಮಾಡಂಗಿಲ್ರಿ. ಒಟ್ಟು ಅದು ಹೊಲ್ಗೇರಿ ಹಬ್ಬಿಸಿ ಬಿಡ್ತಾರ್ರಿ. ಸಾರ್ವಜನಿಕ ಶೌಚಾಲಯ ಒಂದ್ 4-5 ಅದಾವ್ರಿ. ಅದಾವ್ರಿ ಸಮುದಾಯ ಶೌಚಾಲಯಗಳು? ನೀರಿನ ವ್ಯವಸ್ಥೆ ಅದಾವ್ರಿ? ನೀರಿನ ವ್ಯವಸ್ಥೆ ಹೌದ್ರಿ. ಮನೆಯಾಗ ಕುಡಿ ನೀರು ಬರ್ತಾವ್ರಿ? ಬರ್ತಾವ್ರಿ. ದಿನ ಬರ್ತಾವೇನ್ರಿ? 4 ದಿನಕ್ಕ 5 ದಿನಕ್ಕೊಮ್ಮೆ ಬರ್ತಾವ್ರಿ. ಗ್ರಾಮದೊಳಗೆ ಫಿಲ್ಟರ್ ನೀರ್ ಇಲ್ರಿ?
ಪ್ರೀತಿ ನೀರು ಅದ್ರಿ ಚಲೋ ಅದು ಪಂಚಾಯತ್ ಬಂದ್ ಆಗ್ಯಾವ್ರಿ ಖಾಸಗಿ ಚಾಲು ಅದ್ರಿ ಪ್ರೈವೇಟ್ ಅಷ್ಟೇ ಚಲೋ ಅದಾವ್ರಿ ಹ್ಞೂ ಗ್ರಾಮ ಪಂಚಾಯತ್ ಹಾಕಿಲ್ಲ ಬಂದ್ ಆಗ್ಯಾರಿ ಬಂದ್ ಆಗ್ಯಾವ್ರಿ ಎರಡ್ ಇದ್ದುರಿ ಅವು ಬಂದ್ ಆಗ್ಯಾವ್ರಿ ಊರಾಗ ದೊಬ್ಬಿ ಕಟ್ಟದ್ರ ವ್ಯವಸ್ಥೆ ಹೆಣ್ಮಕ್ಳಿಗೆ ಬಟ್ಟೆಗೆ ಅದಾವ್ರಿ ಕುಡಿ ನೀರು ಬರ್ತಾರ ಡೈಲಿ ಚಲೋ ಬರ್ತಾರ ನೀರು 4-5 ದಿನಕ್ಕೊಮ್ಮೆ ಬರ್ತಾವ್ರಿ ಆದ್ರ ನೀರು ಸ್ಯಾಟಿಸ್ಫ್ಯಾಕ್ಷನ್ ಆದ್ರ ನಿಮ್ಗ ಹ್ಞೂ ಸರ್ ಕುಡಿಯಾಕ ನೀರು ಉಳಿತಾರ 4-5 ದಿನದಾಗ ಹೌದ್ರಿ ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ ಏನ್ರಿ ರೇಷನ್ ಹಂಚಿಕೆ ರೀ ಹ್ಞೂ ಮಾಡ್ತಾರ ತಿಂಗಳ ಮಾಡ್ತಾರಿ ಮಾಡ್ತಾರ ಊರಾಗ ಸರ್ಕಾರಿ ಆಸ್ಪತ್ರೆ ಅದೇ ಏನ್ರಿ ಸರ್ಕಾರಿ ಆಸ್ಪತ್ರೆ ಹೌದ್ರಿ ಆದ್ರಿ ಬರ್ತಾರ ಡಾಕ್ಟರ್ಗಳು ಬರ್ತಾರ ನೋಡ್ತಾರಿ ಚಲೋ ನೋಡಿ ಡಾಕ್ಟರ್ಗಳು ದಿನ ಬರ್ತಾರ ಎಲ್ಲ ಏನ್ ಕೇಳ್ತಾರ ಪೇಷಂಟ್ ಹೋದ್ರ ನೋಡ್ತಾರಲ್ಲ ಹೆಣ್ಮಕ್ಳಿಗೆ ಇಲ್ಲಿ ಪೆನ್ಷನ್ ಬರ್ತೇನ್ರಿ ವಯಸ್ಸಾದವರಿಗೆ ಒಂದ್ ತೊಡೆ ಮಂದಿ ಬರ್ತಾವ್ರಿ ಒಂದ್ ತೊಡೆ ಮಂದಿ ಬರಲ್ಲ ಬರೋದಿಲ್ರಿ ಇಲ್ಲಿ ಹೊಲೊಳಗಿ ಕೆನಲ್ ನೀರಾವರಿ ವ್ಯವಸ್ಥೆ ಅದ್ರಿ ಅದಾವ್ರಿ ಇಲ್ಲಿ ಕೆನಲ್ ಅದಾವ್ರಿ ನೀರ್ ಬರ್ತಾವ್ರಿ ಮತ್ತ ಇಲ್ಲಿ ರೈತರಿಗೆ ಹೊಲೊಳಗಿ ಹೋಲಾಕ ದಾರಿ ವ್ಯವಸ್ಥೆ ಅದ್ರಿ ದಾರಿ ವ್ಯವಸ್ಥೆ ಒಂದೊಂದು ಸುದ್ದ ಆಗಿಲ್ರಿ ಒಂದೊಂದು ಹಂಗೆ ಇದು ಮಾಡ್ಯಾರ ಸರ್ ಕೆಲವೊಂದ್ ಕಡೆ ಕೆಲವೊಂದ್ ಕಡೆ ಆಗಿಲ್ರಿ ಹಾಂ ಮತ್ ನಿಮ್ ಊರಾಗ ಏನ್ರ ಬೇಡಿಕೆ ಅದೇನ್ರಿ ಮತ್ತೆ ಏನ್ರ ರಗಡ್ ಅದಾರ ಸರ್ ಏನೇನದಾರ ಹೇಳ್ರಿ ಬೇಡಿಕೆ ರಸ್ತೆಗಳು ಅದು ಏನು ರಿಪೇರಿ ಅದು ಆಗು ಸರ್ ಯಾವ್ದು ಊರಾಗ ಮುಖ್ಯ ರಸ್ತೆಗಳು ಏನ ಮುಖ್ಯ ರಸ್ತೆಗಳು ಅದು ಎಲ್ಲ ಇದು ಅದಾವ್ರಿ ಮತ್ತೆ ಕೆರಿ ಅದು ಅವು ರಿಪೇರಿ ಮಾಡ್ಬೇಕ್ರಿ ಸರ್ ಇದು ಅವೆಲ್ಲ ಬಾಳ ಅದಾವ್ರಿ ಕೆಲ್ಸ ಏನ್ ಬರೇ ಮಾಡ್ತೇವ ಅಂತ ಹೇಳ್ತಾರ್ರಿ ಮಾಡುದಿಲ್ಲ ಬಿಡುದಿಲ್ಲ ಅಂದ್ರೆ ಪಿಡಿಒ ಒಟ್ಟಿಲ್ಲಿ ಅಧಿಕ ನಿರ್ಲಕ್ಷ್ಯ ಮಾಡ್ತಾರ ಒಟ್ಟ ಹ್ಞೂ ಭಗವಾನ ಕೇಳೋಣ ಬರೀ ಮಾಡ್ತೇವ ಅಂತ ಹೇಳ್ತಾರ ಅದ್ರಲ್ಲಿ ಬಂದ್ ಯಾವ್ದೇ ಜನರ ಸಮಸ್ಯೆಗಳ ಸ್ಪಂದನೆ ಮಾಡಲ್ರಿ ಇಲ್ರಿ ಹೌದ್ರಿ ಇಲ್ರಿ ಕುಡಿ ನೀರು ಟಾಕಿ ಸಂತೆ ಕೆಲ್ಸ ಇದು APMC ಕಟ್ಟಿ 15-20 ವರ್ಷ ಹಾಕಬತ್ತು ಒಂದಿನ ಸಂತಿ ಮಾಡಿಲ್ರಿ ಇದೇ ಟೈಪ್ ಕಸ ಚಲೋದು ಕುರಿ ತರ್ಬೋದು ಇದನ್ನೇ ಮಾಡ್ತಾರ ಇಲ್ಲಿ ಪಂಚಾಯತಿ ಅವರು ತಹಸೀಲ್ದಾರ್ ಬಂದ್ ಹೇಳಿದ್ರು ಮಾಡಿಲ್ರಿ ಒಟ್ಟ ಸ್ವಚ್ಛತೆ ಮಾಡಿಲ್ರಿ ಒಟ್ಟ ಸ್ವಚ್ಛತೆ ಮಾಡಿಲ್ರಿ ಇವೆಲ್ಲ ಕಂಟಿ ಬಿಡದು ಹಂಗೆ ಅದಾವ್ರಿ ಎಲ್ಲ ತಿಪ್ಪಿ ಎಲ್ಲ ತಿಪ್ಪಿ ಎಲ್ಲ ಇಲ್ಲಿ ಇಲ್ಲೇ ಸಂಡಸ್ಕೊಂಡ್ರು ಇಲ್ಲೇ ದನ ಕರ ಎಲ್ಲ ಇಲ್ಲೇ ಇದು ಮಾಡುದು ಗೋಡೌನ್ ಕಟ್ಟರ ಆ ಕಟ್ ಕೀಲಿ ಹಾಕಿ ನಾವು ಹೊಳೆ ತೆರೆದಿಲ್ಲ ಅದ್ರಿ ಇಟ್ಟಾರ ಅದು ಹಂಗೆ ಅದ್ರಿ ಒಟ್ಟ ಒಟ್ಟ ಇಲ್ಲಿ ಸಂತೆನು ಒಟ್ಟು ತುಂಬಿಲ್ಲ ಒಟ್ಟ ಏನು ಮಾಡಿಲ್ರಿ ಇಲ್ಲ ಗ್ರಾಮ ಪಂಚಾಯತ್ ಹಾಕಿ 15 ವರ್ಷ 20 ವರ್ಷ ಆದ್ರಿ ಒಟ್ಟು ವಾಪಸ್ ಬಂದು ಅವ್ರು ನೋಡಿಲ್ಲ ಏನು ಮಾಡೇ ಇಲ್ಲ ಸರಿಯಾಕೆ ಬಂದಿಲ್ಲ ಒಟ್ಟು ಕಸ ತೆಗ್ಸೋದು ಏನು ಕೇಳಬಾರ್ದು ಕಂಟಿ ತೆಗ್ಸೋದು ಸ್ವಚ್ಛ ಮಾಡಿಸೋದು ಇಲ್ಲೇ ತಿಪ್ಪಿ ಹಾಕೋದು ಇಲ್ಲೇ ಸಂಡಾಸ್ ಮಾಡೋದು ಇಟ್ ಮಾಡ್ಕೊತ ಹೊಂಟ್ಬಿಟ್ಟಾರ ಹೌದ್ರಿ ಗ್ರಾಮದೊಳಗ ಕುಡಿ ನೀರು ಬರ್ತಾವ್ರಿ ಡೈಲಿ ಬರ್ತಾವ ನೀರ್ ಬರ್ತಾವ್ರಿ ನೀರಿನ ಏನ್ ಸಮಸ್ಯೆ ಇಲ್ರಿ ಇವೇ ನೋಡು ದೋಬಿ ಕೆಟ್ಟ ಅಲ್ಲಿ ಒಂದದ ಅದಕ್ಕೂ ನೀರ್ ಇಲ್ರಿ ಅಲ್ಲೊಂದ್ ದೋಬಿ ಕೆಟ್ಟ ಅದ ಅದು ಗುಡಿ ಬೋರ್ನ್ಯಾಂದ ನೀರ್ ಅಲ್ಲಿ ಸ್ಟಾಕ್ ಮಾಡಕತ್ತದ ಈಗ ಇಲ್ಲೊಂದ್ ದೋಬಿ ಕೆಟ್ಟದ ಅದು ಮೋಟರ್ ಸುಟ್ಟ ಅದನ್ನು ರಿಪೇರಿ ಮಾಡಿಲ್ಲ ಇದೇ ಟೈಪ್ ಮಾಡ್ಕೊತ ಬಿಡ್ತಾರ ಗ್ರಾಮದೊಳಗ ಸಮುದಾಯ ಶೌಚಾಲಯ ಅದಾವ್ರಿ ಗ್ರಾಮದೊಳಗ ಇವೇ ಶೌಚಾಲಯ ಇವ ಇದಲ್ರಿ ಇದನ್ ಕಂಟ್ಯಾಗಿ ಇವೇ ಹೆಣ್ಮಕ್ಳದು ಹೆಣ್ಮಕ್ಳು ಏನದ ಬೇಲಿಗೆ ಹೋಗ್ಬಿಡ್ತಾರ ಊಟ ಇಲ್ಲೋ ಶೌಚಾಲಯ ಅದ ಗೋರಿ ಕಟ್ಟಾರ್ರಿ ಇಲ್ಲಿ ಆ ರೋಡ್ ಹಚ್ಚಿಕೊಂಡದ ಅಲ್ಲಿ ಬಜಾರ್ದಾಗ ಒಂದವ್ರಿ ಇಲ್ಲಿ ಮ್ಯಾಲ ಕೆಳಗ್ ಕೇರ್ಯಾಗ ಒಂದದ ಆಯ್ತು ಅದ ನೀರಿನ ವ್ಯವಸ್ಥೆ ಅದಾವ್ರಿ ನೀರಿನ ವ್ಯವಸ್ಥೆ ಇಲ್ಲ ಹೋಗ್ರಿ ಇಲ್ರಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ರಿ ಒಟ್ಟ ಹೊರ ಮನೆ ತೆರಿಗೆ ತುಂಬ್ಕೊಂಬಾರ್ದು ಒಯ್ದು ಇಲ್ಲ ಗ್ರಾಮದೊಳಗ ಎಲ್ಲಾ ಕಡೆ ಚರಂಡಿ ವ್ಯವಸ್ಥೆ ಆಗ್ಯಾವ್ರಿ ಚರಂಡಿ ಒಂದ್ ತಲೆಗೆ ಒಂದ್ ತಲೆಗಿಲ್ರಿ ಆ ಚರಂಡಿನೇ ಆದ್ರೂ ಉಪಯೋಗಿಲ್ಲ ಬೆಳಂಗಿಲ್ಲ ಅಲ್ರಿ ಹಿಂಗೆ ಅದ ನೋಡ್ರಿ ರೋಡೇ ಅದಲ್ಲ ಇಲ್ಲಿ ಒಟ್ಟ ಕ್ಲೀನ್ ಮಾಡ್ಸಿರಿ ಒಟ್ಟ ಏನ್ ಮಾಡುವ ಅಲ್ಲೇ ರೋಡ್ ಮೇಲೆ ಇಟ್ ಮಾಡ್ತಾರ್ರಿ ಬಜಾರ್ದಾಗ ಇಟ್ ಮಾಡ್ತಾರ ಉಳ್ತದಲ್ಲಿ ಓನ್ಯಾಗ ಏನ್ ಮಾಡಾರ ಅಲ್ಲೇ ಓಣಿ ಹುಟ್ಟು ಗಟ್ರ ಹರ್ಕೊಂಡ್ ಹೋಗ್ತಿರ್ತಾವ ಅಲ್ಲೇ ನಾರ್ತಿರ್ತಾವ ಏನಾದ್ರು ಸನಿಕೆ ಆಗಿಲ್ಲ ಅವ್ರಿ ಗ್ರಾಮದೊಳಗ ಕಸದ ಗಾಡಿ ಬರ್ತಾವ್ರಿ ಅಲ್ಲೇ ಬಸ್ ಸ್ಟ್ಯಾಂಡ್ ಬಜಾರ ಅಲ್ಲಿ ತಾನ ಬರ್ತಾವ್ರಿ ಆಯ್ತು ಓನ್ಯಾಗ ಎಲ್ಲಿ ಅಡ್ಡಾಡಲ್ಲ ಅವ್ರು ಅಂದ್ರ ಮೇನ್ ಪ್ಲೇಸ್ ಅಷ್ಟೇ ಬರ್ತ್ರಿ ಮೇನ್ ಪ್ಲೇಸ್ ಅಷ್ಟೇ ಎಲ್ಲಿ ಪಬ್ಲಿಕ್ ಇರ್ತದೆ ಅಲ್ಲೇ ಬರ್ತದ ಪಬ್ಲಿಕ್ ಇಲ್ಲದಲ್ಲಿ ಒಟ್ಟ ಬರಲ್ಲ ಒಟ್ಟ ಬರೋದಿಲ್ರಿ ಇಲ್ರಿ ಊರಾಗ ಏನ್ರ ಸೊಳ್ಳೆ ಗಿಳ್ಳೆ ಆದ್ರ ಬಂದು ಪುಡಿ ಹೊಡಿತಾರಿ ಗ್ರಾಮ ಪಂಚಾಯತ್ ಯಾವಾಗ ಅವಾಗ ವರ್ಷದಾಗ ಹೊಡೆದ್ರು ಹೊಡಿಲಿಕ್ಕಿಲ್ರಿ
ಹ್ಮ್ ಒಟ್ಟ ಅದು ಏನು ಸರಿಕೆ ಇಲ್ಲ ಅವ್ರು. ಹ್ಮ್ ಗ್ರಾಮದೊಳಗೆ ಎಲ್ಲಾ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಯಾವ್ರಿ. ದೇವಸ್ಥಾನ ಅವ್ರ ಕಮಿಟಿದಿಂದ ಮಾಡ್ತಾರ. ಒಂದಿಟ್ಟು ಅನುದಾನ ಮಂದಿ ಅದ್ರಾಗ ಇಟ್ಟು ಹಾಕ್ತಾರ್ರಿ. ಹ್ಮ್ ಅದು ಮಾಡ್ಕೊಂಡಾರಿಲ್ಲ. ಸಾರ್ವಜನಿಕ ಪಟ್ಟಿನ ಕೊಡ್ತದ. ಹ್ಮ್ ಕೊಟ್ಟು ಜೀರ್ಣೋದ್ಧಾರ ಹಾಕ್ತಾರ. ಹ್ಮ್ ಉಳ್ದಿದ್ದು ಏನಿಲ್ಲ. ಊರಾಗ ಸರ್ಕಾರಿ ಆಸ್ಪತ್ರೆ ಅದ್ರಿ. ಹೌದಲ್ರಿ ಇಲ್ಲಿ. ಹ್ಮ್ ಬರ್ತಾರೆ ಡಾಕ್ಟರ್ಗಳು. ಬರ್ತಾರ್ರಿ. ನೋಡ್ತಾರೆ ಚಲೋ ಪೇಷಂಟ್ಗಳಿಗೆ. ಟ್ರೀಟ್ಮೆಂಟ್ ಕೊಡ್ತಾರಿಲ್ಲ. ಹ್ಮ್ ಸರ್ಕಾರ ದವಾಖಾನೆ ಮೇಡಮ್ ಚಲೋ ಅದಾರ. ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ. ಮಾಡ್ತಾರ ಹೊಟ್ಯಾಗ್ರಿ. ತಿಂಗಳ ಕೊಡ್ತಾರೆ ಕರೆಕ್ಟಾಗಿ. ತಿಂಗಳ ರೀ. ಏನು ಅದ್ರಾಗ ಏನು ಕಡಿಮೆ ಕೊಡುದು ಏನು ಮಾಡಂಗಿಲ್ರಿ. ಏನಿಲ್ರಿ. ಅದು ಏಟ್ ಇರ್ತಾವ ಅವ್ರಿಗೆ ಅಷ್ಟು ಕೊಡ್ತಾರ. ಇಲ್ಲಿ ವಯಸ್ಸಾದವರಿಗೆ ಪೆನ್ಷನ್ ಬರ್ತಾವೇನ್ರಿ. ಬರ್ತಾವ್ರಿ. ಬರ್ತಾರೆ. ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ರೊಕ್ಕ ಬರ್ತಾರೆ. ಅವ್ರ ಹೆಣ್ಮಕ್ಳಿಗೆ ಗೊತ್ತಿರೋದು ಈ ಪೆನ್ಷನ್ ಪಗಾರ ಮಾತ್ರ ವೃದ್ಧಾಪ್ಯ ವೇತನ ಇವೆಲ್ಲ ಬರ್ತಾರ. ಉಳ್ದಿದ್ದೇನು ಸಮಸ್ಯೆ ಇಲ್ಲ. ಊರಾಗ ಗ್ರಾಮದೊಳಗ ಪಿಡಿಗಳು ಬಂದು ವಿಸಿಟ್ ಕೊಡ್ತಾರೆ. ಇದೇ ಗರ್ಪಟ್ಟಿಗೆ ಅಡ್ಡಾಡಕತ್ತಾರ ನೋಡ್ರಿ. ಈಗ ಒಂದ್ 2-3 ದಿನ ಆಯ್ತು. ಬೇರೆದಾಗ ಯಾವ್ದಕ್ ಬರೋದಿಲ್ರಿ. ಬೇರೆ ಕೇಳ್ಕೊಬರ. ಗ್ರಾಮ ಸಭೆ ಮಾಡ್ಯಾರಿ. ಗ್ರಾಮ ಸಭಾ ಮಾಡಿಲ್ರಿ. ಅಲ್ಲೇ ಬಜಾರ್ದಾಗ ಪಂಚಾಯತಿಗೆ ಮಾಡಿರ್ತಾರ. ಆಯ್ತು ವಾರ್ಡ್ ಸಭಾ ಅಂಕರ್ ಒಟ್ಟ ಮಾಡೇ ಇಲ್ಲ. ಒಟ್ಟ ಮಾಡಿಲ್ರಿ. ವಾರ್ಡ್ ಸಭಾಕ್ಕೆ ಹೇಳಲ್ರಿ ಅವ್ರು. ಅಲ್ಲೇ ಗ್ರಾಮ ಸಭಾ ಮಾಡಿಬಿಡ್ತಾರ. ಅಲ್ಲೇ ಇಟ್ಟು ಮುಗಿಸಿ ಅವ್ರು ಅದ ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋಕ್ಕ ಕ್ಯಾನ್ಸಲ್ ಮಾಡಿಬಿಡ್ತಾರ. ಹಬ್ಬ ಆಯ್ತು ಮುಗಿದೋಯ್ತು. ಭಾಳ ಏನು ಕೇಳಕ್ ಹೋಗಲ್ಲ. ಹೊಳಿ ಬಂದು ಗ್ರಾಮ ಬಂದು ಭೇಟಿ ನೀಡಲ್ರಿ. ಒಟ್ಟ ಕೇಳಬಾರ್ದು. ಒಟ್ಟು ಜನರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಲ್ರಿ. ಒಟ್ಟು ಏನು ಕೇಳಕ್ಕೆ ಬರಲ್ಲ ಅವ್ರಿ. ಏನೋ ಒಂದು ಚಲೋ ಬರ್ತಾವ ಅಂದ್ರೆ ಆಯ್ತು ಮುಗಿದೋಯ್ತು. ಅವ್ರ ಮೇಲೆ ಭಾರಿ ಮಾಡಿರಪ್ಪ ಭಾರಿ ಮಾಡ್ಯಾರ ಅಂತ ಕೂತ್ ಹೋಗ್ಬಿಡ್ತಾರೆ. ಉಳಿದು ಏನು ಮಾಡಲ್ಲ. ಇಲ್ಲಿ ಹೊಲಗಳಿಗೆ ರೈತರಿಗೆ ನೀರಿನ ವ್ಯವಸ್ಥೆ ಕೆನಾಲ್ ಅದ. ಕೆನಾಲ್ ಈಗ ಬರ್ಲಾತ್ತಾರ. ಎಲ್ಲ ಈಗ ಅವ್ರ ಆಲ್ರೆಡಿ ತೋಟಗಳಾಗತ್ತಾರ. ಅವ್ರಿಗೆ ನೀರ ದನಗಳಿಗೆ ನೀರಿಂದ ಹೌದು ಕಟ್ಟ್ಯಾರ. ಅದಕ್ಕೆ ನೀರೇ ಬಿಡಲ್ಲ ದನಗಳು. ಮತ್ತು ಅವು ಅಡವೆ ಹೋಗ ಈ ಕಡೆ ಒಣ ಬೇಸಾಯ ಅದ ಬಾಳ್ರಿ. ಅವ್ರು ಬಂದಿದ್ದು ನೀರು ಕುಡಿಸ್ಬೇಕು. ಮನೆಗೆ ಹೋಗಿ ಹೊತ್ತ ತಂದೆ ಕುಡಿಸ್ಬೇಕು. ಅಂದ್ರೆ ಅವಕ್ಕೂ ಕೂಡ ಕುಡಿಯಕ್ಕೆ ನೀರು ಸರಿಯಾಗಿ ವ್ಯವಸ್ಥೆ ಇಲ್ಲ. ದೋಬಿ ಕಟ್ಟಿ ನೀರೇ ಬಿಟ್ಟಿಲ್ಲ. ಗ್ರಾಮದೊಳಗ ಫಿಲ್ಟರ್ ಅದಾವ್ರಿ. ಫಿಲ್ಟರ್ ನೀರು ಅದೇ ಪಂಚಾಯತಿ 2 ಅದಾವ. 2 ಬಂದ್ ಅದಾವ್ರಿ. ಪ್ರೈವೇಟ್ ಒಂದು ಅವ್ರು ಚಲೋ ರೀ. ಎಷ್ಟು ತಿಂಗಳು ಆಯ್ತು ಬಂದಾಗಿ. 1 ವರ್ಷ ಆಯ್ತ್ರಿ ಬಂದಾಗಿ. 2 ಫಿಲ್ಟರ್ ನೀರು ಬಂದವ್ರಿ. 2 ಬಂದದ್ರಿ. ಅದಂಕರ ಅದ ಬಜಾರ್ ಎಲ್ಲ ಕಿತ್ತು ಅದನ್ನ. ಈ ಬಸ್ ಸ್ಟ್ಯಾಂಡ್ ಒಂದು ಅದ. ಅದು ಬಂದೇ ಈಗ 1 ವರ್ಷ ಆಯ್ತ್ರಿ. ಅದು ಪ್ರೈವೇಟ್ ಬ್ಯಾಂಕಿನವ್ರು ಪ್ರೈವೇಟ್ ಅದ್ರಿ. ಡಾಕ್ಟರ್ ಬರ್ತಾರೆ. ಇದು ವೀಕ್ಷಕರ, ಇದು ಯರ್ನಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸಮಯ 11 ಗಂಟೆ ಆಗಿದೆ. ಇದ್ರಿಗೂ ಇಲ್ಲಿ ವೈದ್ಯರು ಬಂದಿಲ್ಲ. ಮತ್ತೆ ಇಲ್ಲಿ ವೈದ್ಯರು ನೋಟಿಸ್ ಗಳು ಕೂಡ ಹಾಕಿಲ್ಲ ಹೇಗೆ ಬಂದಿಲ್ಲ ಅಂತ. ನೋಡ್ಬೋದು ಎಲ್ಲ ಕಡೆ ಬೀಗ ಹಾಕಿದೆ. ವೈದ್ಯರು ಇಲ್ಲ. ಮತ್ತೆ ಇಲ್ಲಿ ಸ್ಟಾಫ್ ನರ್ಸ್ಗಳು ಯಾರು ಬಂದಿಲ್ಲ. ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಇದು ವೈದ್ಯರ ಬಂದು ಇಲ್ಲಿ ಜನರಿಗೆ ಆರೈಕೆ ಮಾಡುವ ಹಾಗೆ ಮಾಡ್ಬೇಕಂತ ನಮ್ಮ TV 66 ನ್ಯೂಸ್ ಚಾನಲ್ ಮೂಲಕ ನಾವು ವೈದ್ಯರುಗಳಿಗೆ ಆಗ್ರಹ ಮಾಡ್ತಾ ಇದ್ವಿ. ಟಿವಿ ಕಲೆಕ್ಷನ್ ಕೊಟ್ಟಾರೆ ಅದು. ಬಿಲ್ಡಿಂಗ್ ಬಾಡಿಗೆ ಸ್ವಂತ ಅದ ರೀ? ಸ್ವಂತ ಅದ ರೀ. ಎಷ್ಟು ವರ್ಷ ಇದೆ ಬಿಲ್ಡಿಂಗ್ ಕಟ್ಟಿ? 7-8 ವರ್ಷ ಆತ್ರಿ. 7-8 ವರ್ಷ ಆಯ್ತು. ಹೆಚ್ಚಾಗಿರ್ಬೋದ್ರಿ. ಹುಡುಗರಿಗೆ ಅಡಿಗೆ ಮಾಡ್ತೀವಿ ಮಧ್ಯಾಹ್ನ? ಮುಂಜಾನೆ ಉಂಡಿ ಕೊಡ್ತೀವಿ, ಹಾಲು ಕೊಡ್ತೀವಿ. ಮಧ್ಯಾಹ್ನ ಚಿತ್ರಾನ್ನ, ಹಿಂಗ ಅನ್ನ ಸಾಂಬಾರ. ಒಂದಿನ ಅದು. ತರಕಾರಿ ತೊಗೊಂಬರ್ತೀರೇನ್ರಿ? ಹಾ ರೀ. ಇಲ್ಲಿ ಹುಡುಗರು ಎಷ್ಟು ಜನ ಬರ್ತಾರೆ? ಒಂದ್ 28-30 ತನ ಇರ್ತಾವ್ರಿ. 30 ಜನ ಇರ್ತಾರೆ. ರೇಷನ್ ತಿಂಗಳ ಕೊಟ್ಟವ್ರಿ? ಹಾ, ತಿಂಗಳ ಕೊಡ್ತಾರ. ಇಲ್ಲೇ ಒಂದ್ ಕೊಟ್ಟ? ಹಾ, ಇಲ್ಲೇ ಒಂದ್ ಕೊಟ್ಟಕ. ಹುಡುಗರಿಗೆ ತತ್ತಿ ಕೊಡ್ತೀರೇನ್ರಿ? ಹಾ, ಕೊಡ್ತೀವಲ್ರಿ. ಎಷ್ಟು ದಿನ ಕೊಡ್ತೀರಿ? 2 ದಿನ ಕೊಡ್ತೀವಿ ವಾರದಾಗ. 2 ದಿನ ರೀ? ಹಾ, 2 ದಿನ ರೀ. ಇಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಾ, ಕೊಡ್ತೀವಲ್ರಿ. ಏನೇನು ಹಚ್ತೀರಿ? ಅವ್ರಿಗೆ ಕಾಳ್ರಿ, ಅಕ್ಕಿ, ಗೋಧಿ ಕೊಡ್ತಾರ, ರವಾ ಕೊಡ್ತಾರ. ಏನ್ ಕೊಟ್ಟಿರ ತತ್ತಿ ಎಲ್ಲ ಕೊಡ್ತೇವ್ರಿ. ಕುಡಿ ನೀರು ಬರ್ತಾವೇನ್ರಿ?
ಕುಡಿ ನೀರ್ ಇಷ್ಟ ದಿನ ಬರ್ತಿದ್ವಿ ಹ್ಮ್. ಸ್ವಲ್ಪ ಅದೇನೇ ರಿಪೇರಿ ಅದ ರೀ. ನಳ ಅದೇನ್ರಿ ಇಲ್ಲಿ ಅಂಗನವಾಡಿಗೆ? ಹಾ ಒಳಗ ಅದ. ನಳ ಅದ್ರಿ ಅದ್ರಾಗೆ ಬರ್ತಾರೆ ನೀರು. ಹಾ ಬರ್ತಾರ. ಎಷ್ಟ್ ತಕೊಂಡ್ ಬಿಡ್ತಾರೆ? 2 ದಿನಕ್ಕೊಮ್ಮೆ ಬರ್ತಾರ. 2 ದಿನ ಹಾ ಬರ್ತಾರೆ. 2 ದಿನಕ್ಕೊಮ್ಮೆ ಬರ್ತಾರ. ಶೌಚಾಲಯ ನೀರಿನ ವ್ಯವಸ್ಥೆ ಹುಡುಗರಿಗೆ? ಶೌಚಾಲಯ ಇಲ್ಲಿ ಹಿಂದೆ ಕಂಪೌಂಡ್ ಇಲ್ಲೇನ್ರಿ? ಕಂಪೌಂಡ್ ಒಂದ್ 2 ಹಿಂಗ್ ಕಟ್ಯಾರಲ್ರಿ ಸುತ್ತ ಅದಾರಿ. ಹಿಂದ್ಗಡೆ ಅದ್ರಿ? ಹಾ ಅದಾರಿ. ಏನ ಗ್ರಾಮ ಪಂಚಾಯತ್ ಅವ್ರು ಬಂದು ಏನ್ರ ಸಪೋರ್ಟ್ ಮಾಡ್ತಾರೇನ್ರಿ? ಏನ್ರ ಹಾ ಇಲ್ಲ ಮಾಡ್ಯಾರ. ಮಾಡ್ಯಾರ. ಈಗ ಅದೇ ಅವ್ರೇ ಗೇಟ್ ಹಚ್ಚಿ ಕೊಡ್ತೀನಿ ಅಂದಾರ್ರಿ. ಹೌದ್ರಿ. ಒಳಗೊಂದ್ ರೂಮ್ ಅದೇನ್ರಿ? ರೂಮ್ ಇಲ್ರಿ ಅದ. ಹೊರಗೆ ಹೊಸ ಬಿಲ್ಡಿಂಗ್? ಹುಡುಗ ಶೌಚಾಲಯ ಇಲ್ರಿ? ಶೌಚಾಲಯ ಐತ್ರಿ ಸರ, ಈಗ ಹೊರಗೆ ಐತ್ರಿ ಅಲ್ಲಿ ಅದು ತಿಪ್ಪಿ ಐದು ಸಲುವಾಗಿ ಹೋಗಾಕಿದೆ ಇಲ್ಲ ಹಂಗಾಗಿ ಹೊಸದೊಂದು ಕಟ್ಟಿಸ್ಕೊಡ್ತೀವಿ ಇನ್ನೂ ಮಾಡಿದ್ವಿ. 9 ಗಂಟೆಗೆ ಹೆಲ್ಪರ್ ಬಂದು ಎಲ್ಲ ಅಂಗನವಾಡಿ ಸ್ವಚ್ಛ ಮಾಡ್ತಾಳ್ರಿ. 9:30 ಮಕ್ಳು ಕರ್ಯಾಕ್ ಹೋಗ್ತಾಳ್ರಿ. ನಾವು 9:30 ಬರ್ತೇವ್ರಿ. ಎಷ್ಟು ಗಂಟೆ ಬಿಡ್ತೀರಿ? 4 ಗಂಟೆಗೆ ಐತ್ರಿ. 4 ಗಂಟೆಗೆ. ಹುಡುಗ ಊಟಕ್ಕೆ ಏನ್ ಕೊಡ್ತೀರಿ? ಊಟಕ್ರಿ ಮುಂಜಾನೆ ಈಗ ಬರ್ನ ಉಂಡಿ ಹಾಲ ಕೊಡ್ತೀವ್ರಿ. ಆಮೇಲೆ ಶುಕ್ರವಾರ ಬುಧವಾರ ಎಗ್ ಕೊಡ್ತೀವ್ರಿ ಮಕ್ಕಳಿಗೆ. 1:30 ಊಟಕ್ಕೆ ಹಾಕ್ತೇವ್ರಿ. ಹುಡುಗ ಕುಡಿಯೋ ನೀರಲ್ಲಿ ಬರ್ತಾರೆ? ಕುಡಿಯೋ ನೀರ್ ನಮ್ಗ್ ನಳದ್ ಬರ್ತಾವ್ರಿ. ಇದು ಮಾಡ್ಯಾರಲ್ರಿ ಆ ನಳದ್ ಬರ್ತೈತ್ರಿ, ತುಂಬಿಟ್ಟು ಬರ್ತೀವ್ರಿ. ದಿನ ಬರ್ತಾರೆ ಕುಡಿಯೋ ನೀರು? ಇಲ್ರಿ ದಿನ ಬರಲ್ರಿ, 4 ದಿವ್ಸಕ್ಕೊಮ್ಮೆ ಬರ್ತಾರ. 4 ದಿನ ಬರ್ತವೆ. ಅಲ್ಲಿ ನಾವೇ ನೀರು ಕುಡಿತಾರೇನ್ರಿ ಹುಡುಗರಿಗೆ? ದಿನ ಇಲ್ರಿ, ಅಲ್ಲಿ ಸಣ್ಣಗೆ ಬರ್ತಾವ್ರಿ, ದಿನ ಒಂದೊಂದ್ ತಂದು ಫಿಲ್ಟರ್ಗೆ ಹಾಕ್ತಿವ್ರಿ. ಫಿಲ್ಟರ್ ಹಾಕ್ತೀವಿ. ಅವೇ ತಗೊಂಡ್ ಇದು ಮಾಡ್ತಾವ್ರಿ. ಟಿವಿ ಚಲೋದೇನ್ರಿ? ಚಾಲೋ ಇಲ್ರಿ, ಅದು ಬೋರ್ಡ್ ಕಲೆಕ್ಷನ್ ದೂರ ಆಗೈತೆ ಅಂತ ಹೇಳಿ ಇದು ಮಾಡಿಲ್ರಿ. ಇದು ಒಳಗೆ ಫಿಟ್ಟಿಂಗ್ ಲೈಟ್ ವೇಸ್ಟ್ ಅದೇನ್ರಿ? ಫಿಟ್ಟಿಂಗ್ ಐತ್ರಿ. ಇಲ್ಲ ಫ್ಯಾನ್ ಲೈಟ್ ಅದ ಚಲೋ? ಫ್ಯಾನ್ ಐತ್ರಿ. ಈ ಕಿಟಕಿ ಗ್ಲಾಸ್ ಒಂದ್ ಸ್ವಲ್ಪ ಹೊಡೆದವ್ರಿ, ಹಾಕಿ ಕೊಡ್ತೀವಿ ಅಂದವ್ರಿ ಗ್ರಾಮ ಪಂಚಾಯತಿ ಅವರು. ಇನ್ನೂ ಮಾಡಿಲ್ರಿ. ಗೋಡೆ ಬರ ಎಲ್ಲ ಗ್ರಾಮ ಪಂಚಾಯತಿ ಅವ್ರು ಮಾಡ್ಕೊಟ್ಟಾರ. ಹುಡುಗರಿಗೆ ಶೌಚಾಲಯ ವ್ಯವಸ್ಥೆ ಐತ್ರಿ. ಅದು ಶೌಚಾಲಯ ಒಂದ್ ಸ್ವಲ್ಪ ಅದು ಎತ್ತರ ಆಗೈತೆ, ಅದು ಮಕ್ಳಿಗೆ ಇರಾಕ್ ಬರಲ್ರಿ. ಬರಂಗಿಲ್ರಿ? ಅದಕ್ಕೆ ಅದು ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂದಾರಿ, ಇನ್ನ ಮಾಡಿಲ್ರಿ. ಅಲ್ಲಿ ಮುಂದೆಲ್ಲ ಗಟ್ರದವ್ರೆಲ್ಲ ಬಂದು ಕ್ಲೀನ್ ಮಾಡಿದ್ರಿ? ಮಾಡ್ತಾರ್ರಿ ಅವ್ರು. 4 ದಿವ್ಸಕ್ಕೊಮ್ಮೆ ಬಂದು ಸ್ವಚ್ಛ ಮಾಡ್ತಾರ್ರಿ. ಜನಾನೇ ಹೊಲಸ್ ಮಾಡ್ತಾರ್ರಿ, ಅವ್ರು ಸ್ವಚ್ಛ ಮಾಡೋರು ಬರ್ತಾರ್ರಿ. ಅದಕ್ಕೂ ಇಲ್ಲೇ ನೀರು ಬಿಡ್ತಾರೇನ್ರಿ? ದೋಬಿ ಕಟ್ರಿ ಇದು. ಅಲ್ಲಿ ನೀರ್ ಸದಕ್ಕಿಲ್ಲ, ಇದನ್ನ ಮುಂಚೆ ಇದರ ಮಾಡ್ಬೇಕಿಲ್ರಿ, ಇದು ನೀರ್ ಚಾಲೂ ಮೋಟ್ರ್ 3 ದಿನಕ್ಕೊಮ್ಮೆ ಅದು ರಿಪೇರ್ನೆ ಬರ್ತಾವ ಹೇಳ್ತಾರ ಅವ್ರು, ಅಟ್ಟೆ ಬಂದೆ ಮಾಡಿ ಇಡ್ತಾರ ಅದನ್ನ. ನೀರೇ ನೋಡಿ ಬಟ್ಟೆ ಅದ್ರಾಗ ಹೊಕ್ಕೊಂಡ್ ಹೋಗುದು, ಇಂತರಾಗ ಹೊಕ್ಕೊಂಡ್ ಹೋಗಿ ಮಕ್ಳಿಗೆ ಮೈ ತುಂಬಾ ಇದು ಸೊಳ್ಳೆ ಕಡಿದು ಇದು ಹುಳ ಆಗಿ ಇದು ಆಗಿಬಿಡ್ತಾವ. ರಿಪೇರಿ ಮಾಡ್ಸಂಗ್ರಿ ಒಟ್ಟ? ರಿಪೇರಿ ಮಾಡಿ ಈಗ ಮನೆ ಅದೇ ನೀರೆಲ್ಲ ತೊಳೆದಾಡಕತ್ತಾನ ಮಾಡ್ಯಾರ. ಈಗ ಮತ್ ಹೊಳೆ ಬಂದೆ ನೋಡ್ರಿ 2 ದಿವಸ ಆತಿ. 2 ದಿನ ಒಳ್ಳೆ ಮೋಟರ್ ಕೆಟ್ಟದ್ರಿ? ಮೋಟರ್ ಕೆಟ್ಟದ ಈಗ ಮತ್. ಈಗ ಇದು ನೋಡಿ ಏನ್ ಮಾಡ್ಬೇಕ್ರಿ, ಇದ್ರಾಗ ಬಟ್ಟೆ ಹೊಕ್ಕೊಂಡೋಗಿ ಮಕ್ಳಿಗೆ ಮೇಲೆ ಏನೈತೆ ಅವು ಎಲ್ಲಾ ಉಗುಳ್ ಅದಕ್ಕೇರಂದ ಏನೈತೆ ಅಲರ್ಜಿ ಆಗಿ ಇದು ಆಗಿ ಕುಂದ್ರದು. ಹೊಲಸ್ ನೀರ್ ಹೊಲಸ್ ನೀರ್ ನೋಡ್ರಿ ಪೂರಾ ತಳದಾಗ ಎಲ್ಲಿ ನೀರ್ ಅದಾವ, ಇದ್ರಾಗ ನೀರ್ ಸಿಕ್ಕಟ್ಟಿಲ್ಲ. ಇದು ಗೃಹಲಕ್ಷ್ಮಿ ಬರ್ತಾರೆ ನಿಮಗ? ಗೃಹಲಕ್ಷ್ಮಿ ಬರ್ತಾವ್ರಿ. ತಿಂಗಳ ಬರ್ತಾವ್ರಿ. ಶೌಚಾಲಯ ವ್ಯವಸ್ಥೆ ಹೆಣ್ಮಕ್ಳಿಗೆ? ಶೌಚಾಲಯ ಇಲ್ರಿ, ಅಲ್ಲೇ ಒಂದ್ ಆದಲ್ರಿ, ಅದೇ ಊರ್ ಒತ್ತಟದಿಂದ ಅದ್ರಾಗೆ ಬರುದು. ಅದೇನ್ ಪೈಕಣಿಲ್ಲ, ಅಲ್ಲೇನ್ ಏನು ಇಲ್ರಿ, ಸುಮ್ ಕಂಟಿ ಬಲ್ಲೆನೆ. ಇದು ನೀರಿಂದ ನೋಡ್ರಿ, ನೀರಿನ್ ಬೇಕಾಗ್ಯದ ಮೊದಲಿಗೆ. ಅಲ್ಲಿ ನಳ ಬಿಡ್ತಾರ, ನೀರ್ನು ಸಣ್ಣಗೆ ನೀನ್ ಕುಡಿಯಾಕ ಸಕ್ಕ ನೀರ್ ಇದ್ದಿಲ್ಲ, 2 ಕೊಡ ತುಂಬ್ಕುದಿ. ಕುಡಿ ನೀರು ಕರೆಕ್ಟಾಗಿ ಬರಂಗಿಲ್ರಿ? ಕುಡಿ ನೀರ್ನು ಬರಲ್ರಿ. ಎಷ್ಟ್ ದಿನ ಬಿಡ್ತಾರ ನೀರ್? ನೀರ್ ಬಿಡ್ತಾರ 2 ದಿನಕ್ಕೊಮ್ಮೆ, 4 ದಿನಕ್ಕೊಮ್ಮೆ, 5 ದಿನಕ್ಕೊಮ್ಮೆ ಬರ್ತಾವು. ಪೂರೈಸದಾಗಲ್ಲ. ಊರಾಗ ಎಲ್ಲಾ ಕಡೆ ಸಿಸಿ ರೋಡ್ ಆಗ್ಯಾರಿ? ಸಿಸಿ ರೋಡ್ ಏನಪ್ಪ, ನಮ್ಮ ಮನೆ ಮುಂದೆ ಒಂದ್ ಬಂದ್ ನೋಡ್ಬರ್ರಿ ಒಂದಿಟ. ಅಲ್ಲಿ ಏನು ಹಾಯಾಕ ನೀರಿಲ್ಲ, ಏನು ಇಲ್ಲ. ಮಳಿ ಬತ್ತಂದ್ರ ಮನಿ ಮುಂದ್ ಕುಂದ್ರಾಗ ಜಾಗ ಇಲ್ಲ ಅಲ್ಲಿ. ಒಟ್ಟ ಸಿಸಿ ರೋಡ್ ವ್ಯವಸ್ಥೆ ಆಗಿಲ್ಲ ಒಟ್ಟ ನಿಮ್ ಕಡೆ? ಸಿಸಿ ರೋಡ್ ಆಗೇ ಇಲ್ರಿ ಆ ಕಡೆ. ಸಿಸಿ ರೋಡ್ ಆಗ್ಯಾವ ಏನ್ ಜಗಳದಾಗ, ಅರ್ಧ ಗಟ್ರ ಮಾಡ್ಯಾರ, ಅರ್ಧ ಹಂಗೆ ಬಿಟ್ಟಾರ. ನಮ್ಮ ಮನಿ ಮುಂದ್ ಚರಂಡಿ ಮಾಡ್ಯಾರ, ಅವಕ್ಕೇನು ಒಂದ್ ಮಾಲ್ ಹಾಕಿಲ್ಲ, ಸುಮ್ ಹಾಡಿ ಮಣ್ಣಾಗ ಇಟ್ಟು ಹೋಗ್ಬಿಟ್ಟಾರ. ಅವ್ ತುಂಬ್ಕೊಂಡ್ ನಿಂತ್ಬಿಟ್ಟಾವ್, ನಾರಾಕತ್ತಾವ. ಪಿಡಿಒಗಳು ಬರಲ್ರಿ ಗ್ರಾಮದಾಗ ಊರಾಗ? ಎಲ್ಲಾ ಪಿಡಿಒಗಳಿಗೆ ಹೇಳಿವ್ರಿ, ಎಲ್ಲಾ ಹೇಳಿ ಸಾಕಾಗಿದೆ. ಕೊಟ್ಟಿದ್ರಿ, ನೀರಿನ ವ್ಯವಸ್ಥೆ ಮಾಡೇ ಇಲ್ಲ ಒಟ್ಟ ನೀರ್. ವೀಕ್ಷಕರೇ, ಇದು ಯರ್ನಾಳ ಗ್ರಾಮದ ದೊಬ್ಬಿಗಟ್ಟೆ. ಇದು ನೋಡ್ಬೋದು, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಪಕ್ಕದಲ್ಲೇ ಸಮುದಾಯ ಶೌಚಾಲಯ ಇದೆ, ಅದಕ್ಕೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಅದರ ಮೋಟರ್ ಕೆಟ್ಟೋಗಿ, ಬೋರಿನ ಮೋಟರ್ ಕೆಟ್ಟೋಗಿ ಒಂದು 5-6 ತಿಂಗಳಾಗಿದೆ. ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಂದು ಈ ಮೋಟರ್ ರಿಪೇರಿ ವ್ಯವಸ್ಥೆಯನ್ನು ಮಾಡಿಲ್ಲ. ಮತ್ತೆ ಇಲ್ಲಿ ದನಗಳಿಗೆ ನೀರಿಲ್ಲಿ ಕೂಡಿಸ್ತಾರೆ, ಅವರಿಗೂ ಕೂಡ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಅದಾಗ ಮೋಟರ್ ರಿಪೇರಿ ಮಾಡಿಸಿ ದೋಬಿಗಟ್ಟಿಗೆ ಮತ್ತೆ ಬಟ್ಟೆ ಒಗೆಯೋದಕ್ಕೆ ನೀರಿನ ವ್ಯವಸ್ಥೆ ಮತ್ತು ದನಕರುಗಳಿಗೆ ಕುಡಿ ನೀರಿನ ವ್ಯವಸ್ಥೆಯನ್ನು ಒದಗಿಸಬೇಕು. ಮತ್ತೆ ಶೌಚಾಲಯಕ್ಕೆ ಕೂಡ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ TV 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ.
ವೀಕ್ಷಕರು, ಇದು ಯರ್ನಾಳ ಗ್ರಾಮದ ಹೊಸೂರು ಚಂದ್ರಕಳ ಮಡ್ಡಿ. ಇದು ಇಲ್ಲಿ ವಾಟರ್ ಟ್ಯಾಂಕ್ ಹತ್ರ ನೋಡೋದು. ಇಲ್ಲಿ ಸಿಸಿ ರೋಡ್ ವ್ಯವಸ್ಥೆ ಆಗಿಲ್ಲ, ಸಂಪೂರ್ಣ ಇಲ್ಲ, ಸ್ವಲ್ಪ ಗರ್ಸಾಗಿ ಬಿಟ್ಟಿದ್ದಾರೆ. ಇಲ್ಲೆಲ್ಲ ನೀರೆಲ್ಲ ನಿಂತಿದೆ, ಚರಂಡಿ ನೀರೆಲ್ಲ ನಿಂತಿದೆ ಬಂದು, ಸಂಪೂರ್ಣ ರಸ್ತೆ ಹಾಳಾಗಿದೆ. ಇಲ್ಲಿ ಸಿಸಿ ರೋಡ್ ವ್ಯವಸ್ಥೆ ಕೂಡ ಆಗಿಲ್ಲ, ಮತ್ತೆ ಇಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಎಲ್ಲ ರೋಡ್ ಮೇಲೆಲ್ಲ ನೀರು ಹೋಗ್ತದೆ. ಸ್ವಲ್ಪ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಇಲ್ಲಿ ಗಮನಹರಿಸಿ ಗ್ರಾಮಸ್ಥರಿಗೆ ಸ್ವಲ್ಪ ಸಿಸಿ ರೋಡ್ ವ್ಯವಸ್ಥೆನ ಮಾಡಿಕೊಡ್ಬೇಕು, ಮತ್ತೆ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ TV 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ನಾವು ಆಗ್ರಹ ಮಾಡ್ತಾ ಇದೀವಿ. ವೀಕ್ಷಕರು, ಇದು ಯರ್ನಾಳ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ. ಇದು ಈ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ರಿಟೈರ್ಡ್ ಆಗಿ 1.5 ವರ್ಷ ಮೇಲಾಗಿದೆ. ಆದರೂ ಕೂಡ ಇಲ್ಲಿ ಇದುವರೆಗೂ ಹೆಡ್ ಮಾಸ್ಟರ್ ಅಪಾಯಿಂಟ್ಮೆಂಟ್ ಆಗಿಲ್ಲ ಶಾಲೆಯಲ್ಲಿ. ಸಹಶಿಕ್ಷಕರೇ ಡೈಲಿ ಇನ್ಚಾರ್ಜ್ ತಗೊಂಡು ಅವರೇ ಮುಖ್ಯ ಗುರುಗಳ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಕುಡಿಯುವ ನೀರಿನ ಸಮಸ್ಯೆ ಇದೆ. ಸ್ವಲ್ಪ ನೀರು ಸರಿಯಾಗಿ ಬರ್ತಾ ಇಲ್ಲ, ಸವಳ ನೀರಿದೆ, ಅದನ್ನು ಬಗೆಹರಿಸಬೇಕು. ಮತ್ತು ಇಲ್ಲಿ ಆದಷ್ಟು ಬೇಗ ಸರ್ಕಾರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವಲ್ಪ ಗಮನಹರಿಸಿ ಸ್ಕೂಲಿಗೆ ಒಬ್ಬ ಹೆಡ್ ಮಾಸ್ಟರ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕುಡಿಯೋಕ್ಕೆ ಸಿಹಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ TV 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೀರ್ ಹೋಗುದು ಬಂದ್ ಮಾಡ್ಬಿಟ್ಟಾರ. ಅದು ಡ್ಯಾಮೇಜ್ ಆಗಿದೆ. ಇಲ್ಲಿ ಅಂಗನವಾಡಿ ಅದಿಲ್ಲ, ಗಟ್ರ ಅಂಗನವಾಡಿ ಅಪೋಸಿಟ್ ಗಟ್ರ. ವೀಕ್ಷಕರಿಗೆ, ನಾವು ಯರ್ನಾಳ ಗ್ರಾಮದ ತಾಲೂಕ್ ಪಂಚಾಯತ್ ಇದ್ದೀವಿ, ಗ್ರಾಮ ಪಂಚಾಯತಿಲಿ. ಇದು ಇವರು ಅಜ್ಜರಿದ್ದಾರೆ. ಇವ್ರ ಹೆಸರು ಯಲ್ಲಪ್ಪ ಕಲಾದ್ಗಿ ಅಂತ. ಇವರು 2023ರಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ ನಿವೇಶನ ಅಂತೇಳಿ, ಮನೆ ನಿವೇಶನಕ್ಕೆ. ಇವ್ರಿಗೂ ಅದು ನಿವೇಶನ ಮಂಜೂರಾತಿ ಆಗಿಲ್ಲ. ಇಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು PDOಗಳಿಗೆ ನಾವು ಸ್ಟೇಟ್ಮೆಂಟ್ ಬಂದಿದ್ವಿ. ಅವರು ಇಲ್ಲಿ ಹೊಸದಾಗಿ ಬಂದಿದ್ವಿ, ಅಧ್ಯಕ್ಷರಿಗೆ ಕೇಳಿದ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಧ್ಯಕ್ಷರು ಅಂತ ಅವರು ಹೋಗಿದ್ದಾರೆ. ಇನ್ನು ಅಧ್ಯಕ್ಷರಿಗೆ 2 ಸಲ ನಾವು ಕಾಲ್ ಮಾಡಿದ್ವಿ, ಅವರು ಕಾಲ್ ಬಂದು ರಿಸೀವ್ ಮಾಡ್ತಾ ಇಲ್ಲ. ಇಲ್ಲಿ ಯಾವುದೇ ಪ್ರಕ್ರಿಯೆ ಕೂಡ ನಮಗೆ ವಾಪಸ್ ದೊರೆತಿಲ್ಲ. ಹೇಳ್ರಿ ಮಾತಾಡ್ರಿ. ಈಗ ಅದು ಜಾಗ ಕೊಟ್ಟಾರತ್ರಿ ಮೆಂಬರ್ಗಳು ನಾನ್ ಮನ್ಯಾಗ್ರಿ. ಆ ಕುರಿ ತುಂಬ್ಕೊಂಡೆ ಕುಲ್ಲ ಉಳ್ದದ್ರಿ, ಪೂಲ್ ಕುಲ್ಲ ಉಳ್ದದ್ರಿ. ಇವ್ರ ಜಾಗ ಉಳ್ದದ ಅಂತೇಳಿ ಇದು ರಮೇಶ್ ಗೌಡರ್ರಿ ಪಾಟೀಲ್ರಿ, ಅವ್ರ ಅಳಕ್ಯಾಗ ಇಲ್ಲಿ ಜಾಗ ಕುಲ್ಲ ಅಂತೇಳಿ ನಾನು ಮನ್ಯಾಗ ಕೊಟ್ಟಿವಿ ಅನ್ರಿ. ಅವ್ರು ಮನ್ಯಾಗ ಕೊಟ್ಟಾರ ಅಂದ್ರ ಪಿಡಿ ಕಡೆ ಮಾಡ್ಸ್ಯಾರಿ. ಮಾಡ್ಸಣ ಅವ್ರ ಏನ್ ಮಾಡ್ಯಾರಿ, ನಾನು ಜಾಗ ಉತ್ತಾರ ಕೊಟ್ರ ಅಂತೇಳಿ ಉತ್ತಾರ ತಗೊಂಡು ಅಡ್ಡಾಡ್ತಿದ್ರಿ ಅವ್ರು. ಆ ಉತ್ತಾರ ತಗೊಂಡ್ ನಾ ಕಂಪ್ಲೇಂಟ್ ಕೊಡಕ್ ಅಂತಿದ್ರಿ, ಪೂಲ್ ಬಂದ್ ಮಾಡ್ಸಿದ್ರಿ ಅವ್ರು. ನಾನ್ ಜಾಗ ಅಲ್ತಾಕ ಬರ್ತದ ಕಿತ್ತಿಸ್ ಕೊಡ್ಲಿಲ್ಲ, ಜಗಳ ಆಡಿದ್ರು, ಹೊಡೆದ್ರು. ಅವ್ರಿಗೆ ಉತ್ತಾರ ಮಾಡಿ ಕೊಟ್ರ ಅಂತೇಳಿ ನಾ ಬಡ್ಸ್ಕೊಂಡಿದ್ರಿ. ಉತ್ತಾರ ಮಾಡಿಕೊಟ್ರ ಅಂದ್ರ ಮನಿ ಕಿತ್ತಬೇಕು ಅಂದ್ರಿ. ನಾ ಪೊಲೀಸ್ ಠಾಣಕ್ ಹೋದನ್ರಿ. ಪೊಲೀಸ್ ಠಾಣಕ್ ಹೋದಾಗ ಗಿಡ ಕಡಿತೀನಿ ಅಂದ್ರಿ. ನಾ ಹಚ್ಚಿದ ಗಿಡ ರೀ, ಅದು 40 ವರ್ಷದಿಂದ ಹಚ್ಚಿನ್ರಿ. ಅದನ್ನ ಕಡಿತೇವಂದ್ರು. ಕಡಿದಾರ ಕಡಿಯತ್ತ ಅಂದ್ರಿ. ಏನ್ ಜಗಳ ಕೇಸಿಂದ ಅವ್ನ ಜಗಳ ಬಂದ್ ಕಡಿಯಾರ ಅಂತಂದ್ರ ಊರ್ ಮಂದಿ. ಅವ್ನ ಜಗಳ ಬಂದ್ ಕಡಿಯಾರ, ಅವ್ರು ಉತ್ತಾರ ಮಾಡ್ಯಾರ, ನಾವು ಉತ್ತಾರ ಮಾಡ್ಯಾವ. ಉತ್ತಾರ ಮಾಡಿ ನಾನ್ ಮನ್ಯಾಗ ಯಾಕೆ ಮಾಡ್ಯಾರ ನಾ ಅಂದಿನ್ರಿ. ಅಲ್ಲಿ ಎಲ್ಲಾರು ಮಾಡ್ರಿ, ಅದು ಗೌರ್ಮೆಂಟ್ ಜಾಗನೇ ಅದ, ನೀನು ಮಾಡ್ಕೊಂಡಿ ಅವ್ರು ಮಾಡ್ಕೊಂಡಿ ಅಂತ ಅಂದ್ರು. ಈಗ ಇವ್ರ ಅಧ್ಯಕ್ಷರು ಅವ್ರಿಗೇನು ಬಗೆಹರಿಸಲಿಲ್ರಿ, ಪೂಲ್ ಬಂದ್ ಮಾಡಿಸಿದ್ರಿ ಅವ್ರು. ಅಲ್ಲಿ ಹೋಗಿ ಕೇಳಾಕತ್ರಿ, ಇವ್ರೇ ಬೀಳೋದ್ರಿ. ಅಲ್ಲಿ ಜಾಗ ಇವ್ರು ಹೇಳಿದ್ರೆ ಕುಲ್ಲ ಅದಂದ್ರೆ ಅವ್ರು ಕೊಡ್ತಾರ್ರಿ. ಮತ್ತೆ ಅಲ್ಲಿ ಉತ್ತಾರ ರೊಕ್ಕ ತಗೊಂಡು ಮೆಂಬರ್ಗಳು ರೊಕ್ಕ ತಗೊಂಡು ಇಲ್ಲಿ ಜಾಗ ಅದ ಹೇಳಿ ಕೊಟ್ರಂದ್ರ ಅವ್ರು ನಾನು ಉತ್ತಾರ ಬರೋವ್ರಿ. ಅರ್ಜಿ ಕೊಟ್ಟರು ಕೂಡ ಇಲ್ಲಿ ಬಂದು ಯಾವುದೇ ವಾಪಸ್ ಏನು ಮಾಡ್ಕೊಟ್ಟಿಲ್ಲ, ಪರಿಹಾರ ಮಾಡಿಲ್ಲ ಸಮಸ್ಯೆಗಳಿಗೆ. ಏನು ಸಮಸ್ಯೆ ಮಾಡಿದಿಲ್ರಿ. ಅದಕ್ಕೆ ಸಮಸ್ಯೆ ಮಾಡ್ಲಾರಕ ಅವ್ನು ಪಿಡಿಯೋ ಬಂದು ತೋರ್ಸಾಕತ್ತೀನ್ರಿ. ಏನಂತಾರೆ ಪಿಡಿಯೋಗಳು ಏನಂತಾರೆ? ಕಾಗದ ತಗೊಂಡ್ ಹನಿ ಬಡ್ಕೊಂಡ್ರಿ ಅವ್ರು. ಇವ್ರ ಮೆಂಬರ್ಗಳು ಬಿರ್ಸಾರಲ್ರಿ, ಅದ್ ಕುಡ್ದು ಓಡಾಡ್ತದ, ಅದ್ರ ಜೋಡಿ ಕೇರ್ ಮಾಡ್ರಿ ಅಂದಾರ. ಕ್ಯಾನಲ್ ಬಂದೈತಿ, ಕ್ಯಾನಲ್ ನ್ಯೂಸ್ ಚಾನಲ್ ವರದಿ ಮಾಡೋರು. ಮಣ್ಣು ತುಂಬಿದ್ದೆ ರೊಕ್ಕ ತಗೊಂಡ್ ಕೊಟ್ಟಾರ್ರಿ. ಕುದಿ ನೀರ
ಚಪ್ಪದಾಗೆ ಇದಾವ್ರಿ ಇದ್ರು ಅದಕ್ಕೆ ಬಂದ್ ಮಾಡೋ ನೀರು ಇಲ್ಲೇ ನಿಂದ್ರೆ ಮಳೆಗಾಲದಾಗ ಹೋಗ್ಬೇಕಿದ್ರಿ ಬಾಡ ಹೋಗಿದೇವ್ರಿ. ಹೇಳ್ರಿ ಮನೀಗ ಅರ್ಜಿ ಕೊಟ್ಟು ಎಷ್ಟು ವರ್ಷ ಐತ್ರಿ ನೀವು? ಅವ್ ಎಷ್ಟೋ ಕೊಟ್ಟು ಡೂ ಮಾಡ್ಯಾರ್ರಿ. ಬಂದಿದ್ದೇನೆ 7-10 ಕೊಟ್ಟಿನ್ರಿ. ಈಗ ಒಂದರ ಕುರ್ಪದಲ್ರಿ ಪಂಚಾಯತಿದ್ ಇದು ಒಮ್ಮೆ ಕೊಟ್ಟಿನ್ರಿ. ಹಿಂದಾಡಿರಿ ಎಲ್ಲಾರ ಸಂಧಿ ಸ್ವಚ್ಛ ಮಾಡ್ತಾರ್ರಿ ಊರಾಗ. ತುಸುರಿ ಸ್ವಚ್ಛ ಮಾಡಿದ್ರ ಅವತ್ತಿಂದ ಅವತ್ತಿ ಕಿತ್ತಿಸ್ತಾರ್ರಿ. ನಾವ್ ಒಬ್ಬನೇ ಅದೀನಿ, ನಮ್ಮ ಮನೆ 50 ಮಂದಿ ಜನ ಅದಾರ್ರಿ ಇಲ್ಲಿ. ಅದನ್ನ ಕುಡ್ಕದ ಅತಾರ್ರಿ. ಕುಡ್ಕಿದ್ ದಾರಿ ತಪ್ಪಿದ್ರೆ ಮನಿ ನಮ್ಮ ಮನ್ಯಾಗ ಕೊಟ್ರಿ ಅಂದ್ರ ಒದರಾಡ್ ಬಿಡ್ತೀನ್ರಿ ಅವ್ರ. ನಾನ್ ಜಾಗ ಯಾಕಲ್ಲ ಮಾಡ್ಕೊಂಡಿ ನಾನು 45 ವರ್ಷದಿಂದ ಮಾಡ್ಕೊಂಡಿನ್ರಿ. ನಾ 15 ವರ್ಷ ಇಲ್ಲಕ್ಕೆ ನಾ ಅಂದಾಜ 60 ಮ್ಯಾಗ ಆಗ್ಯಾವ್ರಿ. ಅವಾಗಿನಿಂದ ಹಾಕೊಂಡಿನಿ, ಅವಾಗಿಂದ ಕಾಡ್ ಹಾಕತಾರ್ರಿ. ಇಲ್ಲಿ ಮನಿ ಅಂತಕ ನಮ್ ಕೊಟ್ಟಾರ ಯಾರು ಕೊಟ್ಟಾರ ಪಿಡಿಯೋ ಬಿಡಲ್ಲ ಅಂದ್ರಿ. ನಾ ಇವ ಕೊಟ್ಟಾನಂದ್ರಿ ಪಿಡಿಯೋ ಕೇಳಣ. ಅಲ್ರಿ ಅದ ಪೂಲಿನಲ್ಲಿ ನೀರ್ ಒಳಗ್ ಮಾಡ್ಯಾರೇನ್ರಿ ಚರಂಡಿ ನೀರ್? ಹ್ಞೂನ್ರಿ ಹೋಲಕ್ ಮಾಡ್ಯಾರಿ. ನಾನ್ ನಿನ್ ಜಾಗ ಇಟ್ಟೇ ಅದ, ಇದ್ರಾಗ ನೀರ್ ಬಂದ್ ಮಾಡ್ಕೋ ಇದಕ್ಕ ಮನ್ಗುಳಿ ಪೊಲೀಸ್ ಠಾಣಾ ಕೊಟ್ಟಿನ್ರಿ. ಅವ್ರೇನಂದ್ರು ಪಿಡಿಯೋ ಕಡೆ ಕೆಲ್ಸ ಇರ್ತದ ಅಂತ ಹೇಳಿದ್ರಿ. ಅಂದ್ರೆ ಪೂಲ್ ಬಂದ್ ಮಾಡ್ಸಾರಿ ನೀರ್ ಹೋಗುದು. ಅವ ಜಾಗ ನಾನು ಕೊಟ್ಟಾನ ಅಂತ ಹೇಳಿ ಇದ್ರ ಇಚ್ಚಕ್ ಅಳ್ದು ಕೊಟ್ಟಾರತ್ರಿ. ನಮ್ ಪತ್ರಿಕೆ ತಂದಾರ್ರಿ, ನಾ ಕಿತ್ತಿಲ್ರಿ. ಅಂದ್ರೆ ನಿಮ್ ಜಾಗ ಅಲ್ಲಿ ಇಲ್ಲ ಅಂತ ಹೇಳಿ ಅದು ಪೂಲ್ ಬಂದ್ ಮಾಡ್ಸಾರಿ ಆ ಕಡೆ. ಹ್ಞೂನ್ರಿ ಅಲ್ಲಿ ನಿಮ್ಮ ನೀರ್ ಆ ಕಡೆ ಹೋಗಲ್ಲ ಬಂದ್ ಮಾಡ್ಸಾರಿ. ಬಂದ್ ಮಾಡ್ಸ್ಯಾರಿ. ಇವ್ರು ಕಂಪ್ಲೇಂಟ್ ಕೊಡೋಣ ಅವ್ರಿಗೆ ಪಿಡಿಯೋ ಬಗೆಹರಿಸ್ಬೇಕಂತ ಅಂದ್ರಿ. ಅಂದ್ರೆ ಪಿಡಿಯೋಗಳು ಹೋರಿ ಪಿಡಿಯೋದಾಗ ಬಗೆಹರಿಸ ಅಂತ ಹೇಳ್ರಿ. ಪಿಡಿಯೋಗಳನ್ನ ಹೇಳಿದ್ರಿ ಅದೇ ರೀ. ಅದು ಮಾಡ್ತೇವು ಅನ್ನಕತ್ರಿ. ಇಲ್ಲಿ ಊರ್ ಮಂದಿ ಎಲ್ಲ ಬಂದ್ ನೋಡಿದ್ರು ನೀರ್ ನಿಂದ್ರಾಕತ್ರಿ ಮಳೆಗಾಲದಾಗ. ಮಳೆಗಾಲ ನೀರ್ ನಿಂದ್ರಾಕ ಸಹಿ ಕೊಡ್ರಿ ಹೋಗ್ ಮರ 15 ಸಹಿ ಮಾಡಿದ್ರಿ. ಇವ್ ಕೊಟ್ಟಿನ್ರಿ ನಮ್ ಪಿಡಿಯೋಗ್ರಿ. ಅದನ್ನು ಮತ್ತ ಅದು 15 ದಿನ ಹೋಗೋಣ ಅದು ಕಳ್ದಾಗನ್ರಿ. 10 ತಿಂಗಳೊಂದು ಮತ್ತೊಂದ್ ಕೊಡ್ಲಿಲ್ಲ ಅಂದ್ರಿ. ಮತ್ತೊಂದ್ ಕೊಡ್ಲಿಲ್ಲ ಅಂದ್ರ ಮತ್ ಬರ್ದ್ ಕೊಟ್ಟೇರಿ. ಮತ್ ಬರ್ದ್ ಕೊಟ್ರು ಒಟ್ಟ ಕೇರ್ ಮಾಡಿಲ್ರಿ. ಒಟ್ಟ ಅಲ್ಲಿ ರಿಸೀವ್ಟ್ ತಗೊಂಡ್ರ ಕಾಪಿ ಅಷ್ಟೇ ತಗೊಂಡ್ರಿ. ಅಲ್ಲೇ ತಗೊಂಡ್ ಇಟ್ಕೋತಾರಿ. ಆದ್ರೆ ಯಾವ್ದೇ ಕೆಲಸ ಮಾಡಿಲ್ರಿ. ಎಲ್ಲಾ ಮಾಡಿಲ್ರಿ. ಮನಿದು ಕೊಟ್ಟಿರಿ ಮತ್ತ ಅದರದು ಕೊಟ್ಟಿರಿ. ಎರಡು ಕೂಡ ಒಟ್ಟ ಬಗೆಹರಿಸಿಲ್ರಿ ಪ್ರಯತ್ನ ಮಾಡೇ ಇಲ್ರಿ. ಪಿಡಿಒ ಆಗ್ಲಿ ಅಥವಾ ಯಾರು ಇಲ್ರಿ. ಅವ್ರದ್ದು ಜಾಗ ಅದಾನವ್ರು ಈಗಿನ ಅಧ್ಯಕ್ಷರಿ, ಅವ್ರ ಜಾಗನವ್ರು. ಅದಕ್ಕೆ ಯಾರು ಕೊಟ್ಟಾರ ಅಂತ ಕೇಳಿದ್ರಿ ಆ ಜಾಗಾರ. ಪಿಡಿಒ ಒಬ್ನೇ ಬಂದ್ ಜಾಗ ಎಲ್ಲಿ ಅಡ್ಸಿದ್ರಿ ಅವ್ ಬರಿಯಾಕ್ ಬರಲ್ರಿ. ಇವ್ರು ಹೇಳ್ದಾಗೆ ಬರೀತಾರ್ರಿ ಅವ್ರು. ಇವ ಉಮೇಶ್ ಗೌಡ ಪಾಟೀಲ್ ರೀ, ಅವ ಬಿಂಬರನಾಥ್ರಿ. ಜಾಗ ಕುಲ್ಲ ಅಂತೇಳಿ ಮತ್ತೊಬ್ಬ ಶೆಟ್ಟಿಗೆ ಶಂಕರಪ್ಪ ಶೆಟ್ಟಿ ಕೊಟ್ಟಾನ್ರಿ. ಅವ್ನ ಕಡೆ ರೊಕ್ಕ ತಿಂದಾನತ್ರಿ ಇವ. ನಾನ್ ಮುಗತಾರಿ ಅದ ಡುಬಲ್ ಕಡೆ ಇರ್ಲಕ್ಕ ಯಾವ ಉತ್ತಾರಿ ಮಾಡ್ಕೊಡಲ್ಲ ಹೇಳಕ್ರಿ ಅವ್ರು. ನನ್ ಉತ್ತಾರಿ ಅದ ಕಿತ್ತ ಸತ್ ಹೇಳಿದನು ಕಿತ್ತಿಸಿ ಮತ್ ಒಳಗ್ ಹಾಕೊಂಡಿನ್ರಿ ಮತ್. ಹ್ಞೂನ್ರಿ. ಗ್ರಾಮ ಪಂಚಾಯತ್ ಮನೆ ಹಾಕ್ಬೇಕು ಮತ್ತೆ ಇಲ್ಲಿ ಪೂಲಿನ ಸಮಸ್ಯೆ ಬಗೆಹರಿಸಬೇಕು. ಹ್ಞೂನ್ರಿ. ಹೌದ್ರಿ. ಆಯ್ತು ನಿಮ್ಮ ಸಮಸ್ಯೆ ಹೋಗಿ ನಿಮ್ಮ ಗ್ರಾಮ ಅದೊಂದ್ರಿ. ಇನ್ನೊಂದ್ ಹೇಳ್ತೀನ್ರಿ, ಆಜು ಬಾಜು ಹೊಲ ಅದಾವ್ರಿ. ಈಗ ಅಧ್ಯಕ್ಷ ಇದ್ದಾವನ್ರಿ. ಅಧ್ಯಕ್ಷ ಏನ್ ಮಾಡ್ತಾನ್ರಿ, ಅಲ್ಲಿ ದಾರಿ ಸಂಬಂಧ ಬಂದ್ ಅದ ದಾರಿ ಇಲ್ರಿ ಅವ್ರಿಗೆ. ದಾರಿ ಇಲ್ರಿ. ಇಲ್ಲಾರಕ್ ಬಂದ್ ಮಾಡ್ತೀನಿ ಅಂದ್ರ ಒಳಗೆ ಹೋಗಿಸ್ನತಾನ. ನಮ್ಮ ಮನ್ಯಾಗ ಹೆಣ್ಮಕ್ಳು ಒಳಗ್ ಹೋಗಿಸಿದ್ರೆ ಏನ್ ಮಾಡ್ತಿ ಅವ್ರ ಕೂಡ ತಳಿ ಬೀಳ್ಬೇಡತ್ತಾರ್ರಿ. ಅಲ್ಲಿ ಒಂದ್ 20 ಎಕರೆ ಅದ್ರಿ ಹಳದ ಆಚ ಕಡಿ. ಅವ್ರಿಗೆ ಹಾಯ್ಗಳಿ ದಾರಿ ಬಿಟ್ಟೇವ್ರಿ ನಮ್ ಹಿರಿಯರು. ಅದನ್ನ ಕುಲ್ಲಾ ಬಿಟ್ಟೇವ್ರಿ ಅವ್ರಿಗೆ ಹಾಯ್ಲಾಕ. ಅದು ಕವಲೆ ಬೆಳನ ಕುಲ್ಲಾ ಉಳಿತ್ರಿ ಅದ ಹಂಗ. ಅದ್ ನಮ್ಮ ಹೆಸರು ತಮ್ಮ ಹೆಸರು ಮಾಡ್ಕೊಂಡಾರ್ರಿ. ನಮ್ಮ ಹೊಲ ಹೆಸರಿಗೆ ಅಡ್ಡಾಡ್ಸ್ಕೊಡಲ್ರಿ ಅಲ್ಲಿ ಆ ಹಳದಂಡಿಗೆ. ಅದು ಕುಲ್ಲ ಇದ್ ಹೊಲ ಅವ್ರ ಹೆಸರು ಮಾಡ್ಕೊಂಡಾನ. ಮತ್ ನೀವು ಹೇಳ್ಬೇಕಿಲ್ರಿ. ಇಲ್ರಿ, ನಾವ್ ಯಾಕಲ್ಲ ಮಾಡ್ಕೊಂಡಾರ ಅನ್ನೋದು ಗೊತ್ತಿಲ್ಲ. ಅವಾಗ ಜಾಡ್ರ ಸಿದ್ದಪ್ಪ ಜಾಡ್ರ ಶಿವರುದ್ರಪ್ಪ ಸಿದ್ದಪ್ಪ ಜಾಡ್ರ ಅವ್ರ ಹೊಲ ತಗೊಂಡ್ ಮಾಡ್ಕೊಂಡಾನ್ರಿ. ಗೊತ್ತಾರ ಯಾರು ಕೊಟ್ಟಾರ ಅದು. ಮತ್ ನೀವು ತಹಸೀಲ್ ಆಫೀಸ್ ಕೇಳ್ಬೇಕಿಲ್ಲ ಅದನ್ನ ಹೋಗಿ. ಎಲ್ಲಾ ಕೇಳೇವ್ರಿ. ಮತ್ ಕೇಳಿ ಹಾಕುದಾಗ್ಬೇಕಲ್ರಿ. ಅಲ್ಲೆಲ್ಲ ಬಿಜಾಪುರಕ್ಕೆ ಹೋಗಿ ಬಂದೇವು, ಅದ್ರಂದೇ ಅದ ಹೇಳಿದ್ರು. ಈಗ ಮತ್ ಅದನ್ನ ಯಾರು ಕೇರ್ ಮಾಡಿಲ್ರಿ. ಅಲ್ಲೊಂದ್ 3,000 ಕೊಟ್ಟು ಬಂದೇವ್ರಿ ಇದಕ್ಕ ವಿಜಾಪುರ ಕೋರ್ಟ್ನ್ಯಾಗ. ಮತ್ತ ತಾನೇ ಬರ್ತದ ಅಂತ ಹೇಳಿದ್ರಿ ಅವ್ರು. ಅದು ಸಮಸ್ಯೆ ಬಗೆಹರಿಸಿಲ್ರಿ. ಬಗೆಹರಿಸಿಲ್ರಿ ಅವ್ರು. ಅವ್ರಿನ್ನ ನಮ್ದೇ ಹೇಳ್ತಾರ್ರಿ. ಆಯ್ತು ನಿಮ್ಮ ಸಮಸ್ಯೆಗಳನ್ನ ನಮ್ಮ TV 66 ಕನ್ನಡ ಚಾನೆಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಬಗೆಹರಿಸ್ಬಿಡ್ರಿ.